ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕುಕ್ ವಿತ್ ಮೀ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಹೀರೆಕಾಯಿ ಪಲ್ಯ ಮತ್ತು ಚಪಾತಿಯನ್ನು ಹೇಗೆ ಮಾಡೋದಂತ ಹೇಳಿ ನಿಮಗೆ ತೋರಿಸ್ಕೊಡ್ತೀನಿ. ಮೊದಲಿಗೆ ಆನಿಯನ್ ಮತ್ತು ಟೊಮ್ಯಾಟೊ ಹೀರೆಕಾಯಿನ ಸಣ್ಣದಾಗಿ ಹೆಚ್ಚಿಟ್ಕೋಬೇಕು. ಕೊತ್ತಂಬರಿ ಕರಿಬೇವನ್ನು ಕೂಡ, ಮತ್ತು ಒಂದು ಬಾಣಲಿ ತೊಗೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೋಬೇಕು. ನಿಮಗೆ ಎಷ್ಟು ಬೇಕು ನೋಡಿರಿ ಅಷ್ಟೇ. ನಾನಿಲ್ಲಿ ಸ್ವಲ್ಪ ಎಣ್ಣೆಯನ್ನು ಯೂಸ್ ಮಾಡಾಕತ್ತೀನಿ. ಈಗ ಎಣ್ಣೆ ಕಾಯ್ದಾದಮೇಲೆ ಸ್ವಲ್ಪ ಜೀರಿಗೆ ಮತ್ತು ಸಾಸಿವೆಯನ್ನು ಹಾಕ್ಕೋಬೇಕು. ಅವೆರಡು ಚಟಪಟ ಅಂದಮೇಲೆ ಸ್ವಲ್ಪ ಈರುಳ್ಳಿನ ಕೆಂಪಗಾಗೋ ಥರ ಹುರ್ಕೋಬೇಕು. ಸ್ವಲ್ಪ ಟೈಮ್ ತೊಗೋತೈತ್ರಿ. ಆಮೇಲೆ ಅದು ಕೆಂಪಗಾದ್ಮೇಲೆ ಸ್ವಲ್ಪ ಟೊಮ್ಯಾಟೊ ಹೆಚ್ಚಿಟ್ಕೊಂಡಂಥ ಟೊಮ್ಯಾಟೊನ ಹಾಕ್ಕೋಬೇಕು. ಮತ್ತು ಅದ್ರ ಜೊತೆ ಕರಿಬೇವು, ಕೊತ್ತಂಬರಿ ಏನೇನು ಅದಾವಲ್ಲ ಅವೆಲ್ಲ ಹಾಕ್ಕೋಬೇಕು. ಹಾಕ್ಕೊಂಡು ಸ್ವಲ್ಪ ಅದು ಹಸಿ ವಾಸನೆ ಎಲ್ಲ ಹೋಗೋ ಮಟ್ಟ ಅದನ್ನು ಎಣ್ಣೆ ಒಳಗೆ ಫ್ರೈ ಮಾಡ್ಕೋಬೇಕು. ಇದೆಲ್ಲ ನೋಡಿರಿ, ಇವಾಗ ಸ್ವಲ್ಪ ಫ್ರೈ ಆಗೈತಿ. ಆಮೇಲೆ ಸ್ವಲ್ಪ ಅರಿಶಿನ ಹಾಕ್ಕೋಬೇಕು. ಅರಿಶಿನ ಹಾಕ್ಕೊಂಡು ಅದ್ರ ಜೊತೆ ನಾನು ಇವಾಗ ಕರಿಬೇವು, ಕೊತ್ತಂಬರಿ ಎಲ್ಲ ಹಾಕ್ಕೊಂಡೀನಿ. ಈಗ ಸ್ವಲ್ಪ ಎಲ್ಲ ಅದು ಎಣ್ಣೆ ಒಳಗೆ ಹಾಕಿ ಹಸಿ ವಾಸನೆ ಹೋಗೋ ಮಟ್ಟ ಹುರ್ಕೊಂಡಿನಲ್ಲ. ನಮ್ಮ ಕಡೆ ಎಲ್ಲ ನಾವು ಮಸಾಲೆ ಖಾರ ಅಂತೇಳಿ ಮಾಡ್ತೀವಿ, ಅದರೊಳಗೆ ಎಲ್ಲ ಇರುತ್ತೆ. ಅದನ್ನು ನನಗೆ ಎಷ್ಟು ಬೇಕಷ್ಟು ನಾನು ಮಸಾಲೆ ಖಾರ ಹಾಕ್ಕೊಂಡೀನಿ. ಇವಾಗ ಅದನ್ನೆಲ್ಲ ಚೆಂದಾಗ ಮಿಕ್ಸ್ ಮಾಡ್ಕೊಂಡು ಕಿಶಿಂದ ಈಗೇನು ಹೆಚ್ಚಿಟ್ಕೊಂಡಿನಲ್ಲ ಅದನ್ನು ಹೀರೆಕಾಯಿನ ಅದರೊಳಗೆ ಹಾಕ್ಕೊತೀನಿ. ಅದನ್ನೆಲ್ಲ ಚೆಂದಾಗ ಅದನ್ನೆಲ್ಲ ಮಿಕ್ಸ್ ಮಾಡ್ಕೋಬೇಕ್ರಿ. ಫಸ್ಟ್ ಚೆನ್ನಾಗಿ ಫುಲ್ ಎಲ್ಲ ಅದಕ್ಕೆಲ್ಲ ಹತ್ತುವಂಗೆ ಎಲ್ಲ ಮಿಕ್ಸ್ ಮಾಡ್ಕೋಬೇಕು. ಆಮೇಲೆ ಇದಕ್ಕೆ ಖಾರದ ಪುಡಿನೂ ಯೂಸ್ ಮಾಡ್ಬೋದು ಮತ್ತು ಶೇಂಗಾ ಪುಡಿನೂ ಯೂಸ್ ಮಾಡ್ಬೋದು. ನಾನು ನೋಡ್ರಿ ಇಲ್ಲಿ ಅದಕ್ಕೆ ಎಷ್ಟು ಬೇಕೋ ಅಷ್ಟು ನಾವು ಉಪ್ಪು ಹಾಕ್ಕೊಂಡೀನಿ. ಉಪ್ಪು ಹಾಕ್ಕೊಂಡು ಎಲ್ಲ ಮಿಕ್ಸ್ ಮಾಡ್ಕೊತೀನಿ. ಫಸ್ಟ್ ಮಿಕ್ಸ್ ಆದಮೇಲೆ ನನ್ನ ಕಡೆ ಖಾರದ ಪುಡಿ ಖಾಲಿ ಆಗಿತ್ತು, ಶೇಂಗಾ ಪುಡಿ ಐತಿ ಅಂತ ಹೇಳ್ಕಿಶಿಂದ ಮತ್ತು ನಾನು ಸ್ವಲ್ಪ ನಿಮಗೆ ಎಷ್ಟು ಬೇಕು ನೋಡಿರಿ ಅಷ್ಟು ಶೇಂಗಾ ಪುಡಿ ಹಾಕೋರಿ. ಅದಕ್ಕೆ ನಾನಿಲ್ಲಿ 2-3 ಸ್ಪೂನ್ ಯೂಸ್ ಮಾಡೀನಿ. 2-3 ಸ್ಪೂನ್ ಶೇಂಗಾ ಪುಡಿ ಹಾಕ್ಕೊಂಡು ಮತ್ತೆಲ್ಲ ಮಿಕ್ಸ್ ಮಾಡ್ಕೊತೀನಿ. ಇವಾಗ ಮಿಕ್ಸ್ ಮಾಡಿಕೊಂಡು ಅದು ಹೀರೆಕಾಯಿ ಸ್ವಲ್ಪ ಬಿರುಸಿರುತ್ತಲ್ರಿ, ಅದ್ರ ಸಂಬಂಧ ಸ್ವಲ್ಪ ನೀರು ಹಾಕ್ಕೊಂಡು ನಾನೇನು ಮಾಡ್ತೀನಿ ಕುದಿಸ್ಕೊತೀನಿ. ಅಂದ್ರೆ ಸಣ್ಣ ಮಕ್ಕಳದು ಡಬ್ಬಿ ಕಟ್ಟಿದ್ರೆ ಅದು ತಿಂತಾರೆ. ಇಲ್ಲಿಕಂದ್ರೆ ಮೊದಲೇನೂ ಹೀರೆಕಾಯಿನ ಫ್ರೈ ಮಾಡ್ತಾರೆ, ಎಣ್ಣೆ ಒಳಗೆ ಕಟ್ ಮಾಡಿಕೊಂಡು ಹುರಿದ ಕಿಶಿಂದ ಅದನ್ನು ಫ್ರೈ ಮಾಡಿ ಆಮೇಲೇನೂ ಪಲ್ಯ ಮಾಡ್ತಾರೆ. ನಾನು ಡೈರೆಕ್ಟಾಗಿ ಕಟ್ ಮಾಡಿ ಹುರಿಲಾರ್ದೇ ಹಾಗೆ ಇದಕ್ಕೆ ಸ್ವಲ್ಪ ಶೇಂಗಾ ಪುಡಿ ಹಾಕಿ ಕುದಿಸ್ಕೊತೀನಿ. ಇವಾಗ ನೋಡಿರಿ ಇದು ಹಿಂಗಾಗೈತಿ. ಎಲ್ಲ ಸೊಪ್ಪೆಲ್ಲ ಹಣ್ಣಾಗಿ ಕುದಿಸ್ಕೋಬೇಕು ಅದನ್ನು ಚೆಂದಾಗಿ. ಇವಾಗ ನೋಡಿರಿ ಫುಲ್ ಕುದ್ದೈತೆ ಅದು. ಸೊಪ್ಪು ಮೇಲೆ ಏನರ ನೀವು ಕೊತ್ತಂಬರಿ ಅದು ಹಾಕೊತಿದ್ರೆ ಮತ್ತು ಎಕ್ಸ್ಟ್ರಾ ಏನಾರ ಹಾಕ್ಕೋಬೋದು. ಇದನ್ನು ಫುಲ್ಲ ಎಲ್ಲನೂ ನೀರಿನ ಅಂಶ ಹೋಗೋ ಮಟನೂ ಕುದಿಸ್ಕೋಬೋದು. ಸ್ವಲ್ಪ ರಸ ಬೇಕಪ್ಪ ಅಂತಂದ್ರೆ ಅದನ್ನೂ ಮಾಡ್ಕೋಬೋದು. ಬರ್ರಿ ಇವಾಗ ನಾನು ಚಪಾತಿ ಹೆಂಗೆ ಮಾಡೋದು ಅಂತೇಳಿ ತೋರಿಸ್ಕೊಡ್ತೀನಿ. ನಾನು ಆಲ್ರೆಡಿ ಹಿಟ್ಟೆಲ್ಲ ನಾದ್ಕೊಂಡು ಇಟ್ಕೊಂಡಿದ್ದೆ, ಆಲ್ರೆಡಿ ಚಪಾತಿನೂ ಮಾಡೀನಿ. ಇವಾಗ ಚಪಾತಿ ಬೇಯಿಸ್ಕೊಂಡು ತೋರಿಸ್ತೀನಿ ನಿಮಗೆ ಆಮೇಲೆ ಹೇಗಿದೆ ಅಂತ. ಚಪಾತಿ ಸ್ವಲ್ಪ ಹಿಟ್ಟು ಮೆತ್ತಗನೆ ನಾದ್ಕೊಂಡ್ರೆ ಚೆನ್ನಾಗಿ ಬರುತ್ತೆ ಚಪಾತಿ ಎಲ್ಲ. ಇದು ನೋಡಿರಿ ಎಷ್ಟು ಚಂದ ಬಂದಿತ್ತು ಚಪಾತಿ. ಇವಾಗೆಲ್ಲ ಇದೇ ಥರ ಮೇಲೆಲ್ಲ ಚಪಾತಿ ಮೇಲೆ ಬಬಲ್ಸ್ ಬರೋ ಮಟ್ಟ ಚೆಂದ ಬೇಯಿಸ್ಕೋಬೇಕು. ಇವತ್ತಿನ ರೆಸಿಪಿ ಚಪಾತಿ ಮತ್ತು ಹೀರೆಕಾಯಿ ಪಲ್ಯ ನಿಮಗೆ ಇಷ್ಟ ಆಗಿದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ನಾನು ನಿಮ್ಗೆ ಕೇಳ್ಕೊತೀನಿ. ಮತ್ತು ಏನಾದರೂ ರೆಸಿಪಿ ಬೇಕಂದ್ರೆ ಕೇಳ್ರಿ. ಓನ್ಲಿ ವೆಜಿಟೇರಿಯನ್, ನಾವು ನಾನ್ ವೆಜ್ ಮಾಡೋಂಗಿಲ್ಲ, ಓನ್ಲಿ ವೆಜ್ ಅಷ್ಟೇ.
ಚಪಾತಿ ಕೂಡ ತುಂಬಾ ಚೆನ್ನಾಗಿ ಬಂದೈತಿ. ಮತ್ತು ನನ್ನ ಮಗನ ಡಬ್ಬಿಗೆ ಅಂತ ಹೇಳಿ ನಾನು ಚಪಾತಿ ಹೀರೆಕಾಯಿ ಪಲ್ಯ ಮಾಡೀನಿ. ನೋಡಿರಿ ಚಪಾತಿ ಎಷ್ಟು ಚಂದ ಬಂದೈತಿ. ನೀವು ಕೂಡ ಚೆನ್ನಾಗಿ ಹಿಟ್ಟನ್ನು ಎಷ್ಟು ಮೃದುವಾಗಿ ಮಾಡ್ಕೊತೀರಲ್ಲ ಅಷ್ಟು ಚಂದ ಚಪಾತಿ ಬರ್ತೈತಿ. ನಾನು ಇದು ಚಪಾತಿ ಪಲ್ಯನ ನನ್ನ ಮಗನ ಡಬ್ಬಿಗೆ ಸ್ವಲ್ಪ ಹಾಕಿ ಕಟ್ಟಕ್ಕಂತಂದು ಇಟ್ಟಿದ್ದೆ. ಸ್ವಲ್ಪ ಅವನಿಗೆ ಅಂದರೆ ಸಣ್ಣವನಲ್ಲ 2 ಚಪಾತಿ ಅದರೊಳಗೆ ಸ್ವಲ್ಪ ಉಳಿಸ್ಕೊಂಡು ಬರ್ತಾನೆ. ಅಂದರೂ 2 ಚಪಾತಿ ಮತ್ತು ಇಷ್ಟೇ ಸ್ವಲ್ಪ ಪಲ್ಯ. ಅಂದರೆ ಪಲ್ಯನ ಮೆತ್ತಗೆ ಬೇಯಿಸೋದ್ರಿಂದ ಸಣ್ಣ ಮಕ್ಕಳು ಎಲ್ಲರೂ ತಿಂತಾರ ಅಂತ. ನೋಡಿರಿ ಇವತ್ತಿನ ರೆಸಿಪಿ ಹೀರೆಕಾಯಿ ಪಲ್ಯ ಮತ್ತು ಚಪಾತಿ ಹೇಗಿತ್ತು ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸಿ. ಮತ್ತು ಯಾವುದಾದ್ರೂ ರೆಸಿಪಿ ಬೇಕಂದ್ರೆ ಕಮೆಂಟ್ ಮಾಡಿರಿ, ನಾನು ಮಾಡಿ ತೋರಿಸ್ತೀನಿ ಹೇಗಂತಂದು. ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಬೇಗ ಬೇಗ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊರಿ ಅಂತೇಳಿ ಕೇಳ್ಕೊತೀನಿ.